ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ವತಿಯಿಂದ ಭಾಳಷ್ಟು ಅಪ್ಡೇಟ್ಗಳಾಗಿವೆ. ಡಿಪ್ಲೊಮಾ ಫಾರ್ಮಸಿ ಅಭ್ಯರ್ಥಿಗಳಿಗಂತೂ ಒಂದು ಸಂತೋಷದ ವಿಷಯ ಏನಂತಂದರೆ, ಕೆ ವತಿಯಿಂದ ಮೊದಲನೇ ಸುತ್ತಿನ ಆಪ್ಷನ್ ಲಿಂಕ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಆನ್ಲೈನ್ ಮುಖಾಂತರ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡಲಾಗಿದೆ. ಓಕೆ, ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ಕೊನೆ ದಿನಾಂಕ ಯಾವಾಗಿದೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಕಾಲೇಜ್ಗಳನ್ನು ಸೇರಿಸಲಿಕ್ಕೆ ಕೊನೆ ದಿನಾಂಕ ಯಾವಾಗಿದೆ ಮತ್ತು ಈ ಫಸ್ಟ್ ರೌಂಡದ್ದು ಸ್ಕೆಡ್ಯೂಲ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳು, ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಈ ಒಂದು ಸ್ಕೆಡ್ಯೂಲ್ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ, 2025ನೇ ಸಾಲಿನ ಡಿಪ್ಲೊಮಾ ಫಾರ್ಮಸಿ ರ್ಯಾಂಕ್ ಪಟ್ಟಿಗಳನ್ನು ಪ್ರಾಧಿಕಾರದಲ್ಲಿ ಕೊಟ್ಟಿದ್ದೀವಿ, ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀವಿ. ನೋಡಿ, 8ನೇ ತಾರೀಕಿನಿಂದ ಮಧ್ಯಾಹ್ನ 1 ಗಂಟೆವರೆಗೆ, 8ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಾವು ಆಪ್ಷನ್ಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೇನಪ್ಪ ಅಂತಂದರೆ, ನೀವುಗಳಿಗೆ 8 ತಾರೀಕಿನಿಂದ 10ನೇ ತಾರೀಕಿನ ಮಧ್ಯಾಹ್ನ 1 ಗಂಟೆ ತನಕ ನೀವು ಏನು ಮಾಡ್ಬೋದಪ್ಪ ಅಂದ್ರೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇಂಪಾರ್ಟೆಂಟ್ ದಿನಾಂಕ ನೋಡಿ ನೆನ್ಪಿಟ್ಕೊರಿ. ಇವತ್ತಿಂದ ನಿಮಗೆ 2 ದಿನ 8 ತಾರೀಕು ತನಕ ಮಧ್ಯಾಹ್ನ 3 ಗಂಟೆ ತನಕ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಲಿಂಕ್ ಕೊಟ್ಟಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ದಿನಾಂಕ. ಇವತ್ತಿಂದ 10 ತಾರೀಕು ತನಕನೂ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು, ಫಸ್ಟ್ ರೌಂಡದ್ದು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಅಭ್ಯರ್ಥಿಗಳು ಅರ್ಜಿಗಳಲ್ಲಿ ದಾಖಲಿಸಿರುವ ವಿವರಗಳನ್ನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮೂದಿಸಿರುವ ಅಗತ್ಯವಿರುವ ಎಲ್ಲ ಪ್ರಮಾಣಪತ್ರ, ದಾಖಲಾತಿ, ಅಂಕಪಟ್ಟಿ ಮುಂತಾದ ವ್ಯಾಸಂಗ ಪ್ರಮಾಣಪತ್ರ, BUSI, ಜಾತಿಯಾದಿ ಪ್ರಮಾಣಪತ್ರ ಎಲ್ಲವನ್ನು ಕೂಡ ಏನಪ್ಪ ಅಂತಂದರೆ ಅಡ್ಮಿಷನ್ ಟೈಮಲ್ಲಿ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅರ್ಜಿಗಳು ತಪ್ಪಾದಲ್ಲಿ ಅವುಗಳ ಸೀಟ್ಗಳನ್ನು ರದ್ದು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಕಾಲೇಜಿನ ಪ್ರವೇಶಿತ ನೀಡುವ ಮುನ್ನ ವೆರಿಫೈ ಸ್ಲಿಪ್ ಅನುಸಾರ ಅಭ್ಯರ್ಥಿಗಳು ಅರ್ಹತಾ ಮಾನದಂಡ, ಮೂಲ ದಾಖಲಾತಿ ಪರಿಶೀಲಿಸಿಕೊಂಡು ಅಡ್ಮಿಷನ್ ತಗೋಬೇಕು. ಆಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕವನ್ನು 10ನೇ ತಾರೀಕಿಗೆ ಸಂಜೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೋಡಿರಿ, 8ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮಗೆ 3 ಗಂಟೆ ತನಕ 10ನೇ ತಾರೀಕು 3 ಗಂಟೆ ತನಕ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು. 10ನೇ ತಾರೀಕಿಗೆ ಸಂಜೆಗೆ ರಿಸಲ್ಟ್ ಬರುತ್ತೆ ನಿಮಗೆ. ಇದು ಫಸ್ಟ್ ರೌಂಡದ್ದು ಸ್ಕೆಡ್ಯೂಲ್ ರಿಲೀಸ್ ಮಾಡಿರುವಂಥದ್ದು.